ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ದೀಪಕ್ ಹೆಗಡೆ ಅವರೇ. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ ವೇದಶ್ರೀ ಮ್ಯೂಸಿಕಲ್ಲಿ ನಿಮ್ಮ ಕೋಲಾಸ್ ಡಾಕ್ಯುಮೆಂಟ್ರಿ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ಒಂದು ಎರಡು ಮಾತು ಇದೆ ಸರ್. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ವೇದಸ್ಯ ಮ್ಯೂಸಿಕ್ ಚಾನಲಲ್ಲಿ ಕೊಟ್ಟ ಮೇಲೆ ನಾವೊಂದಷ್ಟು ಆರ್ಗ್ಯಾನಿಕ್ ರೀಚ್ ನಾವು ಟ್ರೈ ಮಾಡಿದ್ಮೇಲೆ ಹಾಗೂ ಆಮೇಲೆ ವೇದಸ್ಯ ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮಲ್ಲಿರೋ ಪ್ರೀವಿಯಸ್ ಪ್ರಾಜೆಕ್ಟಿಂದ ಕೆಲವೊಂದಷ್ಟು ಆಡಿಯನ್ಸ್ ನಮ್ಮ ಕೋಲಾ ಸಿನಿಮಾ ಶಿಫ್ಟ್ ಆಗಿದ್ದು ಭಾಳನೇ ಖುಷಿ ಆಯಿತು. ಆಮೇಲೆ ಎಲ್ಲೇ ಹೋದರೂ ಒಳ್ಳೆ ವಿಮರ್ಶೆ ಸಿಗ್ತಾ ಇದೆ. ಸೊ ಪಾಸಿಟಿವ್ ಕಮೆಂಟ್ಸ್ ಆಲ್ಮೋಸ್ಟ್ ಒಂದು 85% ಇದೆ. ಇನ್ನೊಂದ್ರಲ್ಲಿ ಒಂದು ಮಾತು ಹೇಳ್ಬೋದು, ಕೋಲಾ ಸಿನಿಮಾ ಟೈಟ್ಲ್ ಇದೆ ಅಲ್ವಾ, ಅದೇ ನಿಮಗೆ ಗೆಲ್ಲಿಸ್ತದೆ ಅಂತ ಹೇಳ್ಬೋದು. ಯಾಕಂದರೆ ಕೋಲಾ ಅಂತ ಇದೆ ಅಲ್ವಾ, ಸೊ ಆ ಹೆಸರು ಎಲ್ಲ ಕಡೆ ಕೇಳಿದಾಗ ಸೊ ಅದಕ್ಕಿರೋ ಒಂದು ಸ್ಟ್ರೆಂತ್ನೆಸ್ ಇರುತ್ತೆ ಅಂತಲ್ಲ, ಸೊ ಅದು ಗ್ಯಾರಂಟಿ ಇದೆ ಅಂತ ನಾನು ಹೇಳ್ಬೋಸ್ತೇನೆ. ಎಲ್ಲ ನಮ್ಮ ಮಂಗಳೂರಿನ ದೈವ. ಹೇಗೆ ಈಗ ಟೈಟಲ್ ಬಗ್ಗೆ ಹೇಗೆ ಸರ್? ಟೈಟಲ್ಲು ನಾನು ಮತ್ತೆ ನಮ್ಮ DOP ಅವರು ಫಸ್ಟ್ ಸ್ಟಾರ್ಟಿಂಗು ಶೂಟಿಂಗ್ ಮಾಡಕ್ ಹೋದಾಗ ನನಗೆ ಭೂತ ಕೋಲ ಅಂತ ಒಂದು ಟೈಟಲ್ ಫಿಕ್ಸ್ ಆಗಿದೆ. ಭೂತ ಕುಣಿತ ಅಂತ ಒಂದು ಟೈಟಲ್ ತಲೆಯಲ್ಲಿತ್ತು, ಕೋಲ ಅಂತ ಒಂದು ಟೈಟಲ್ ಇತ್ತು. ಈ ಕೋಲ ಅಂದ್ರೆ ಕೆಲವರು ತುಂಬಾ ಜನಕ್ಕೆ ಗೊತ್ತಾಗಲ್ಲ, ಅಂದ್ರೆ ಎಕ್ಸ್ಕ್ಲೂಡಿಂಗ್ ಮಂಗಳೂರು ಬಿಟ್ಟು ಬೇರೆ ಭಾಗದ ಜನಕ್ಕೆ, ಕರ್ನಾಟಕ ಜನಕ್ಕೆ ಸ್ವಲ್ಪ ಕಷ್ಟ ಅಂತ ನನ್ನ ಭಾವನೆ. ಬಿಫೋರ್ ಕಾಂತಾರ ಹೇಳ್ತಾರೆ ನಾನು ಶೂಟ್ ಮಾಡಿ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಅವರು ಶೂಟ್ ಅಂತ ಹೇಳಿ ನಾನು ಬೆಳೆಸಲ್ಲ, ಯಾಕಂದ್ರೆ ದಿಸ್ ಇಸ್ ಡಾಕ್ಯುಮೆಂಟ್ರಿ ಮೂವಿ ಇರೋದ್ರಿಂದ ಎಲ್ಲ ನ್ಯಾಚುರಲ್ ಆಗಿದೆ. ಪ್ರತಿಯೊಂದು ಇವಾಗ ಒಂದು ಕೋಲಾ ಕುಣಿತ ಆಗಲಿ, ಪ್ರತಿಯೊಂದು ದೇವರಾಧನೆ ಆಗಲಿ, ನಾವು ಹೋಗಿ ನೋಡ್ಬೇಕಂದ್ರೆ ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ನೀವು ಪ್ರತಿಯೊಂದು ಡಿಟೇಲ್ಡ್ ಆಗಿ ಹೇಳಿದ್ದಾರೆ. ಅದು ನನಗೆ ಖುಷಿ ವಿಚಾರ. ಯಾಕಂದ್ರೆ ಪ್ರತಿಯೊಬ್ಬರು ಕೇಳ್ತಾರೆ ದೈವರಾಧನೆ ಆದರೆ ಹೇಗೆ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ನಾನು ಇದು ವೀಕ್ಷಕರಿಗೆ ಹೇಳಕ್ಕೆ ಬಯಸ್ತೀನಿ, ಇದನ್ನ ನೀವು ಕಂಪ್ಲೀಟ್ ಸಿನಿಮಾ ನೋಡಿದ್ರೆ ದೈವರಾಧನೆ, ದೇವ್ರ ಬಗ್ಗೆ ಪ್ರತಿಯೊಂದನ್ನ ಡಿಟೇಲ್ಡ್ ಆಗಿ ಹೇಳಿದ್ದಾರೆ. ಸ್ವಲ್ಪ ಜನ ಹೇಳ್ಬೋದು ಹಾಗೆ ಇದೆ ಅಂತ ಪ್ಲಸ್ ಆರ್ ಮೈನಸ್, ಬಟ್ ನಾನು ಶ್ಯೂರಿಟಿ ಕೊಡ್ಬೋದು 80% ವೈಸ್ ಇಟ್ಸ್ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಇದನ್ನ ತುಂಬಾ ಗ್ರೌಂಡ್ ವರ್ಕ್ ಮಾಡಿದ್ದೀರಾ. ಡಾಕ್ಟರ್ ಲಕ್ಷ್ಮೀ ಪ್ರಸಾದ್ ಮೇಡಮ್, ವರ್ಧಮಾನ್ ಜೈನ್ ಸರ್, ನಕ್ರಪರ್ವ, ಮುನಿರಾಜ್ ಚೌಧರಿ ಹಾಗೂ ನಮ್ಮ ಇರುವತ್ತೂರಿನ ಜನ, ಬಜ್ಗೋಳಿ ಮಾಳ ಹೆಗ್ಗಡ್ತಿ ಕುಟುಂಬದವರು ಸೇರಿ ನನಗೆ ಶೂಟಿಂಗ್ ಪರ್ಮಿಷನ್ ಕೊಟ್ಟು, ಅಂದ್ರೆ ಶೂಟಿಂಗ್ ಅಂದ್ರೆ ಅಟ್ಲೀಸ್ಟ್ ನಾವು ಇದು ಲೈವ್ ಆಗಿ ಶೂಟ್ ಮಾಡ್ಬೇಕಲ್ಲ, ಸೊ ಆ ಪರ್ಮಿಷನ್ ಕೊಟ್ಟಾಗ ನಾನು ಚಿರಋಣಿ ಸರ್ ಅವ್ರಿಗೆ. ಅವ್ರ ಸಪೋರ್ಟ್ ಇಲ್ಲದೆ ಇದ್ರೆ ನನಗೆ ಕಷ್ಟ ಆಗಲ್ಲ. ಯಾಕಂದ್ರೆ ಅಲ್ಲಿ ಪರ್ಮಿಷನ್ಸ್ ತಗೋಬೇಕು, ದೈವಾರಾಧನೆ ಸಂಕಲ್ಪ ತಗೋಬೇಕು, ಅದೆಲ್ಲ ನಮ್ಗೆ ಓಕೆ ಆಗಿದ ತಕ್ಷಣ ಬಿಫೋರ್ ಶೂಟ್ ಬಿಫೋರೇ ಸಂಕಲ್ಪ ತಗೊಂಡು ಸೇಮ್ ಅಂದ್ರೆ ನಮ್ಗೆ ಈಗ ಒಂದು ದೈವದ ಮುಂದೆ ಹೇಳ್ತಾರೆ, ಅಲ್ಲಿ ನಿಮ್ಗೆ ಏನು ನೆಗೆಟಿವ್ ಹೂವ ಬೀಳದೆ ಇರೋದು ಆ ತರ ಎಲ್ಲ ಏನ್ ಇರ್ಲಿಲ್ಲ. ನಮ್ಗೆ ಕೇಳಿದ ಪ್ರಶ್ನೆಯಲ್ಲಿ ಓಕೆ ಇತ್ತು. ಸೊ ಆಮೇಲೆ ನಾವು ಶೂಟ್ ಮಾಡಿದೆ. ಯಾಕಂದ್ರೆ ನಾನು ಹೇಳ್ಬೋದಾದ್ರೆ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಮಾಡಿದ್ದ ಸಿನಿಮಾನೇ ನ್ಯಾಚುರಲ್ ಆಗಿದೆ. ಸೊ ಇಲ್ಲಿ ನೀವು ಅಡಿಷನಲ್ ಆಗಿ ಆ್ಯಡಪ್ ಮಾಡೋದು ಆಸ್ ಅ ಸಿನಿಮ್ಯಾಟಿಕ್ ವೈಸ್ ಆಗಿ ಏನು ಮಾಡಿಲ್ಲ ಅಂತ ನನ್ನ ಭಾವನೆ. ಸೊ ಅದರಲ್ಲಿ ನೀವು ಬಿದ್ದಿದ್ದೀರಾ ಅಂತ ಅದೆಲ್ಲ ನಮ್ಮ ಟೀಮಿಗೆ ಸೇರ್ಬೇಕು. ನಾವು ಹೇಗೆ ಶೂಟ್ ಮಾಡೋ ಅದನ್ನೇ ಅಷ್ಟೇ ನ್ಯಾಚುರಲ್ ಆಗಿ ಕಳ್ಸೋಕ್ಕೆ ಎಡಿಟಿಂಗು, DOP ರಿತೀಶ್ ಅವರಾಗಿರ್ಬೋದು, ಎಡಿಟರ್ ಬಲರಾಮ್ ಅವರು. ಅಂಡ್ ಪ್ಲಸ್ ಪಾಯಿಂಟ್ ನಾನು ಹೇಳ್ಬೋದು, VFX ಆಲ್ ಯೂಸ್ ಮಾಡಿದಿಲ್ಲ, ಏನು ನೀವೇ ಮಾಡಿದ್ರೆ VFX ಹೆಂಗೆ ಸರ್? ಈಗ ಟೆಕ್ನಿಕಲ್ ಅಂತ ನಾನು. ಹೌದು ಸರ್, ನಾವು ಕಂಪ್ಲೀಟ್ ಟೆಕ್ನಿಕಲ್ ಟೀಮ್ ಇದೆ. ಅಭಿಜಿತ್ ಶ್ರೀನಿವಾಸು, ಆಮೇಲೆ ಸಜಿತ್ ಗೌಡ, ಆಮೇಲೆ ನಮಗೆ ಇವರು ಸುಹಾಸ್ ಜಾನಕನ್ ಅಂತ 3 ಜನ ಬರ್ತಾರೆ. ಸೊ ಅದರಲ್ಲಿ ಅಭಿಜಿತ್ ಶ್ರೀನಿವಾಸ್ ಅವರು ಹೈದರಾಬಾದ್ MPC ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದವರು. ಅವ್ರು ನನಗೆ ಕ್ಲಾಸ್ಮೇಟ್ ನಮ್ಮ ಕಾಲೇಜಲ್ಲಿ. ಸೊ VFX ಅವರೇ ಸರ್ ಫುಲ್ ಮಾಡಿ. ಅಂದ್ರೆ ನನ್ನ ರೈಟಿಂಗ್ ಇತ್ತು, ನನಗೆ ಮಿಲ್ಕಿ ವೇಯಿಂದ ಸ್ಟಾರ್ಟ್ ಆಗಿ ಭೂಲೋಕಕ್ಕೆ ಬಂದು ಎಂಡ್ ಆಗಬೇಕು ಅಂತ. ಬಟ್ ಅದನ್ನ ಕ್ಲೀನಾಗಿ ಕಟ್ಕೊಡ್ಬೇಕಾದ್ರೆ ಒಬ್ಬ VFX ಆರ್ಟಿಸ್ಟ್ ಒಂದು 6 months ತೊಗೊಂಡಿದ್ದೀನಿ ಸರ್ ಅದು ಮಾಡೋಕ್ಕೆ. ಅದು ಕ್ಲೀನ್ ರೈಟ್ಸ್ ಅವನ ಹತ್ರನೇ ಇದೆ. ಅವನು ಅಂದರೆ ಸರ್ ಅದು ಏನಾಗುತ್ತೆ, ನೀವೇನಾರ ಮಾಡ್ಬೇಕಾದ್ರೆ ಅದಕ್ಕೆ ಟೈಮ್ ಕೊಡಬೇಕು. VFX ಅಲ್ಲಿ ಮೇಯ್ನು ಟೈಮ್ ಕೊಡಲಿಲ್ಲ ಅಂದರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರಲ್ಲ. ಇನ್ನೂ ಟೈಮ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಬೆಟರ್ ವರ್ಕ್ ಮಾಡಬೇಕು. ಈ ಕೋಲಾ ಸಿನಿಮಾ ನೋಡಿದವ್ರು ಇದಾರಲ್ಲ, ನೋಡಿದವ್ರಿಗೆ ಮತ್ತೆ ಇನ್ನೂ ನೋಡದೇ ಇರೋರು ಇದ್ದಾರೆ. ಸೊ ಅವ್ರಿಗೆ ಒಂದು ಆನ್ಸರ್ ನಿಮ್ದು ಸರ್. ನೋಡಿರೋರ್ಗೆ ಏನು ಅಂದ್ರೆ ದೈವಾರಾಧನೆಯ ಮೇಲೆ ನಂಬಿಕೆ ಇಲ್ಲದೆ ಇರೋರಿಗೆ ನಂಬಿಕೆ ಹುಟ್ಟಾಕದ್ ಹೇಗಿರುತ್ತೆ ಲೈವ್ ಆಗಿ. ಸೊ ನೋಡದೇ ಇರೋರ್ಗೆ ಏನಂದ್ರೆ, ಒಂದು ಮಂಗಳೂರಿಗೆ ಯಾರಾದ್ರೂ ದೈವಾರಾಧನೆಗೆ ಹೋಗಕ್ಕಾಗಿಲ್ದೇ ಇರೋರಿಗೆ ಅಥವಾ ಅದ್ರದ್ದು ನಂಬಿಕೆ ಪರಂಪರೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಕೋಲಾ ಸಿನಿಮಾ ಇನ್ ಡೀಟೇಲ್ ಆಗಿ ಹೇಳಕ್ಕೆ ಪ್ರಯತ್ನ ಪಟ್ಟಿದೆ. ನೀವು ನೋಡಿದ್ರೆ ನಿಮ್ಗೊಂದು 80% ನಾಲೆಜ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಕೋಲಾ ಹೆಸರು ಕೇಳಿದೀವಿ, ದೇವರಾಧನೆ ಇದೆ ಅಂತ ಹೇಳಿದೀವಿ, ಬಟ್ ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿಗಳು ಇರೋದಿಲ್ಲ.
ಬಟ್ ಯಾವಾಗ ನಿಮ್ಮ ಸಿನಿಮಾ ನೋಡಿದೀವೋ ಸೊ ಅವಾಗ ನಮಗೂ ಒಂಥರ ಉತ್ಸಾಹ ಇದೆ, ನಾವು ಹೋಗಿ ಒಂದು ಕೋಲಾರ ನೋಡ್ಬೇಕು ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ ಶೃಂಗೇರಿ ಹೋದಾಗ, ಅಲ್ಲಿ ನಿಯರ್ ಬೈ ಕೋಲಾದು ಅಲ್ಲಿ ಆರಾಧನೆ ನಡೀತಾ ಇತ್ತು. ಸೊ ಬಟ್ ಆ ಟೈಮ್ ಡ್ಯೂರೇಷನ್ ನಮ್ಗೆ ಸೆಟ್ ಆಗಲಿಲ್ಲ. ಸೊ ಅದನ್ನ ಆಗ್ಬಿಟ್ಟಿದ್ರೆ ನಾನು ಒಂದ್ಸಲ ಹೋಗಿ ಖಂಡಿತ ನೋಡಿ. ನಮ್ಮೂರಿಗೆ ಬನ್ನಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಇಯರ್ ನಡೆಯುತ್ತೆ ನಿಮ್ಗೆ ಏಪ್ರಿಲ್ ಅಲ್ಲಿ, ಖಂಡಿತ ಹೋಗೋಣ ಸರ್. ಅದು ಲೈವ್ ಎಕ್ಸ್ಪೀರಿಯನ್ಸಸ್ ನ ಟ್ರೈ ಮಾಡಬೇಕು ಅಥವಾ ಅದನ್ನ ಶೋಕೇಸ್ ಮಾಡ್ಬೇಕು ಅನ್ನೋದೇ ಡಾಕ್ಯುಮೆಂಟ್ರಿಯ ಮೂಲ ಉದ್ದೇಶ ಆಗಿದೆ. ಸೊ ಅದೇ ಮೇನ್. ದಯವಿಟ್ಟು ನೋಡಿ, ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ಬೇರೆ ಭಾಗದ ಜನ ಒಂದು ಸಂಸ್ಕೃತಿನ ಹೇಗೆ ಪಾಲನೆ ಮಾಡ್ತಾರೆ ಅನ್ನೋದನ್ನ ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಂಥ ಹೊಸ ಕಂಟೆಂಟ್ಸ್ಗೆ ವೇದಸ್ಯ ಪ್ಲಾಟ್ಫಾರ್ಮ್ ನಮ್ಗೆ ಸಪೋರ್ಟ್ ಮಾಡಿ, ನೀವು ವೀಕ್ಷಕರು ಸಪೋರ್ಟ್ ಮಾಡಿದ್ದಕ್ಕೆ ಯಾವಾಗಲೂ ಚಿರಋಣಿ. ಇನ್ನೂ ಒಂದಷ್ಟು ಶೇರ್ ಮಾಡಿ ನಮ್ಮನ್ನ ಗೆಲ್ಲಿಸಿ ಅಂತ. ಥ್ಯಾಂಕ್ ಯು ವೀಕ್ಷಕರೇ. ದಯವಿಟ್ಟು ಕೋಲಾ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಹಾಗೆ ನಮ್ಮ ಅಪ್ಕಮಿಂಗ್ ಬರೋ ಪ್ರಾಜೆಕ್ಟ್ಸ್ಗಳನ್ನ, ಹಾಗೆ ನಿಮಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಬರೋ ಪ್ರಾಜೆಕ್ಟ್ಸ್ಗಳಿಗೆ ಇನ್ನೂ ಒಳ್ಳೆ ಪ್ರಾಜೆಕ್ಟ್ನ ಕೊಡಿ ಅಂತ ನಿಮಗೆ ಬಾಯ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಭೂತ ಕುಣಿತ ಆಚರಣೆಯನ್ನು ಪಾಲಿಸುತ್ತಾರೆ. ಇಂತಹ డైమండ భూతగని ఊరుండు దేవేరు ఊరుండు కేండ ఉమ్మప్ప దేవరನ್ನು చూతనం లిజ్ಜಿ ಭೂತನ చూతనం ಲಿಜ್ಜಿ ಅಣ್ಣ ಈ ಭೂತ ಅವಡೆ ದೇವೇರಾಡು ಇದು ಗಾಳಿ ಸ್ವರೂಪ ಈಗ ತಡೆ ಇಜ್ಜಿ ಗಾಳಿ ಸ್ವರೂಪ ಅಲ್ಲ ದೇವರು ಓಡಿ ಏನು ಉಮ್ಮಪ್ಪ ನೋಡಿ ದೇವರು చూతనం ಗಾಳಿ ಸ್ವರೂಪ